ಡಾಕ್ಟರ್, ಜಾಗರಣೆ ಮಾಡೋದ್ರಿಂದ ಏನಾಗುತ್ತೆ? ಹಾಯ್ ರೇಯಾಂಶ್. ಸೊ ನಿಮ್ಮ ಕ್ವೆಶನ್ ಬಂದು ಸೂಪರ್ ಆಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ಇದನ್ನ ಆನ್ಸರ್ ಏನ್ ಗೊತ್ತಾ, ಯೂಶಲಿ ನಾವು ಚಿಕ್ಕವರಿದ್ದಾಗ ಜಾಗರಣೆ ಮಾಡ್ತಿದ್ವಿ. ಏನ್ ಮಾಡ್ತಿದ್ವಿ, ತುಂಬಾ ಆಟ ಆಡ್ಕೊಂಡು ಮಜಾ ಮಾಡ್ಕೊಂಡು ಅಲ್ಲಿ ಇಲ್ಲಿ ಹೋಗಿ ಅಥವಾ ಮನೇಲೆ ಕೂತ್ಕೊಂಡು ಏನೋ ಆಟ ಅಂತ ಆಡ್ಕೊಂಡು ಆ ರಾತ್ರಿ ಪೂರ್ತಿ ಕಳಿತಿದ್ವಿ. ಸೊ ಇದನ್ನ ಏನಕ್ಕೆ ಮಾಡಿದ್ದಾರೆ ನಮ್ಮ ಹಿರಿಯರು ಅಂದ್ರೆ, ಈ ಜಾಗರಣೆ ಮಾಡ್ತೀವಲ್ಲ ಈ ದಿವಸ, ಈ ಶಿವರಾತ್ರಿ ಅಂತ ಬರುತ್ತಲ್ವಾ, ಈ ದಿವಸದಲ್ಲಿ ನಾಳೆ ಬಂದು ಅಮಾವಾಸ್ಯೆ, ಇವತ್ತು ಬಂದು ಅಮಾವಾಸ್ಯೆ ಹಿಂದಿನ ದಿನ, ಅಂಡ್ ಇಡೀ ವರ್ಷದಲ್ಲಿ 365 ಡೇಸ್ ಅಲ್ಲಿ ಇದೇ ದಿನ ತುಂಬಾ ಕರಾಳ ಅಂದ್ರೆ ತುಂಬಾ ದೀಪಾಗಿ ಕತ್ಲೆ ಇರುವಂತ ಒಂದು ದಿವಸ. ಸೊ ಈ ದಿವಸದಲ್ಲಿ ನಮ್ಮ ಬಾಡಿನಲ್ಲಿ ಕೆಲವೊಂದು ಫಂಕ್ಷನಾಲಿಟೀಸ್ ಅಂದ್ರೆ ಏನು ಗೊತ್ತಾ, ಹಾರ್ಮೋನ್ಸ್, ನ್ಯೂರೋನಲ್ ಸಿಸ್ಟಮ್ ಎಲ್ಲ ಇರುತ್ತಲ್ಲ, ಮೆಲಟೋನಿನ್, ಸರ್ಕ್ಯಾಡಿಯನ್ ಸಿಸ್ಟಮ್ ಅಂತೀವಿ, ಅದನ್ನ ರೀಸೆಟ್ ಮಾಡುವಂತ ಒಂದು ದಿವಸ. ಸೊ ನಾಟ್ ಓನ್ಲಿ ಸರ್ಕ್ಯಾಡಿಯನ್ ಸಿಸ್ಟಮ್ ರೀಸೆಟ್, ಇವಾಗ ಎಷ್ಟೊಂದು ಜನಕ್ಕೆ BP ಬರ್ತಿದೆ, ಶುಗರ್ ಬರ್ತಿದೆ, PCOD ಅಂತ ಕಾಯಿಲೆಗಳೆಲ್ಲ ಇದೆ. ಇದೆಲ್ಲ ಒಂಥರ ಹೊಟ್ಟೆ ಹಾಗೂ ನಮ್ಮ ನ್ಯೂರೋನಲ್ ಸಿಸ್ಟಮ್ ಇಂದಾನೇ ಆಗ್ತದೆ. ಇಂಥದ್ದು ಎಲ್ಲ ಒಂದು ರಾಮಬಾಣ, ಇದು ಜಾಗರಣೆ ಹಾಗೂ ಉಪವಾಸ. ಓಕೆನಾ? ಇದೆರಡು ಮಾಡಿದಾಗ, ಹೊಟ್ಟೆ ಖಾಲಿ ಇಟ್ಕೊಂಡಾಗ, ಜಾಗರಣೆ ಮಾಡಿದಾಗ ಹೀಗೆ ಸ್ಟ್ರೇಟ್ ಆಗಿ ಕೂತ್ಕೊಂಡಿರ್ಬೇಕು ರಾತ್ರಿ ಇಡೀ, ಮಲ್ಕೋಬಾರ್ದು. ಅದೊಂದೇ ಲಾಜಿಕ್ ಬಂದು ನಮ್ಮ ಬಾಡಿನ ಸ್ಟ್ರೇಟ್ ಆಗಿ ಕೂರಿಸ್ಬೇಕು, ನಿಲ್ಲಿಸ್ಬೇಕು ಅಥವಾ ಓಡಾಡ್ಬೇಕು, ಬಟ್ ಈ ತರ ಮಲ್ಗಿಸ್ಕೋಬಾರ್ದು. ಸೊ ರಾತ್ರಿ ಮಲಗಬಾರ್ದು, ಅದಷ್ಟೇ ಪಾಯಿಂಟ್. ಓಕೆನಾ? ಸ್ಟ್ರೇಟ್ ಆಗಿರ್ಬೇಕು. ನೀನು ಮಾಡ್ತೀಯ ಜಾಗರಣೆ? ಇವತ್ತು ಮಾಡ್ತೀನಿ. ಇವತ್ತು ಮಾಡೋಣ, ಎಲ್ಲರೂ ಜಾಗರಣೆ ಮಾಡ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಭಜನೆ ಮಾಡೋಣ. ಆಮೇಲೆ ಸ್ವಲ್ಪ ಹೊತ್ತು ಆದಷ್ಟು ಸ್ಟ್ರೇಟ್ ಆಗಿ ಕೂತ್ಕೊಂಡು ಏನಾದ್ರು ಆಟ ಆಡೋದು, ಮಾತಾಡೋದು ಮಾಡೋಣ. ಓಕೆ. ಸೊ ನೀವು ಕೂಡ ಜಾಗರಣೆ ಮಾಡಿ, ಹೊಟ್ಟೆನ ಖಾಲಿ ಇಟ್ಕೊಳ್ಳಿ. ಯಾರು ಉಪವಾಸ ಮಾಡೋಕ್ಕಾಗಿಲ್ಲ ಅಂದ್ರೆ ಅಂತವ್ರಿಗೆ ನಾಟ್ ಅ ಪ್ರಾಬ್ಲಮ್, ಬಟ್ ಜಾಗರಣೆ ಅದು ಅಟ್ಲೀಸ್ಟ್ 1 hour 2 hours 3 hours ಎಷ್ಟಾಗುತ್ತೋ ಅಷ್ಟು ಮಾಡಿ. ಹಾಗೂ ದಿಸ್ ವಿಲ್ ಹೆಲ್ಪ್ ಇನ್ ಯೋರ್ ನ್ಯೂರೋನಲ್ ರೀಸೆಟ್, ಗಟ್ ರೀಸೆಟ್, ಜೊತೆಗೆ ಹಾರ್ಮೋನ್ಸ್ ಅಲ್ಲಿ ಕೂಡ ರೀಸೆಟ್ ಆಗುತ್ತೆ. ದಿಸ್ ಇಸ್ ನಾಟ್ ಓನ್ಲಿ ಭಯ ಭಕ್ತಿ ದೇವರು, ಬಟ್ ದಿಸ್ ಇಸ್ ಆಲ್ಸೋ ಸೈನ್ಸ್. ಹ್ಯಾಪಿ ಮಹಾಶಿವರಾತ್ರಿ ಎಲ್ಲರಿಗೂ.